36 ಗುಂಟೆ ಜಮೀನಲ್ಲಿ ಏನು ಮಾಡ್ಬೋದು, ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಬಹುತೇಕ ಕೃಷಿಕರು ಅಥವಾ ಕೃಷಿ ಆಸಕ್ತರು ಹೇಳೋಂಥ ವಿಚಾರ. ಅದಕ್ಕೆ ಒಳ್ಳೆಯ ಉತ್ತರ ನಮ್ಮ ಮಲ್ಲಪ್ಪ ಕಾಮನೂರವರು. ಏನು ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ಬರೀ 36 ಗುಂಟೆ, ಅಂದರೆ ಎಕರೆಗೆ ಇನ್ನೂ 4 ಗುಂಟೆ ಕಡಿಮೆ. ಅವರು ಹೇಗೆ ಮಾಡ್ತಿದ್ದಾರೆ ವ್ಯವಸಾಯ, ತೋಟದಲ್ಲೇ ಮನೆ ಕಟ್ಕೊಂಡಿದ್ದಾರೆ, ಹೊಲದಲ್ಲೇ. ಅವ್ರ ಅನುಭವನ ಕೇಳೋಣ. ಮಲ್ಲಪ್ಪರೇ ಹೇಳಿ. ನಮಸ್ಕಾರ. ನಿಮ್ಮ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮಗೆ. ಸರ್, ನನ್ನ ಹೆಸರು ಮಲ್ಲಪ್ಪ ಕುಂಬಾರ್ ಅಂತಂದು. ನಂದು ಆಲಿ ಬಸ್ತಿ ಇದು. ನಂದು ಊರು ಬಂದು ಕೌಲೂರು. ನಾನು ಇಲ್ಲಿ ಬಂದು ಈಗ ಒಂದು 6 ವರ್ಷ ಆಯಿತು. ಅದಕ್ಕೂ ಮುಂಚೆ ನಾನು ಜೇನು ಕೃಷಿ ತೊಡಗಿಸ್ಕೊಂಡು ಅದರೊಳಗೆ ಈಗ ಹೀಗೆ ಹೋಗ್ತಾ ಜೇನು ಕೃಷಿ ನೋಡ್ತಾ ಈ ಕೃಷಿ ಬಗ್ಗೆ ಆಸಕ್ತಿ ಬಂತು. ನಮ್ಮ ಮಾವರಿಗೆ ಹೇಳಿದೆ, ನಮ್ಮ ಹೆಣ್ಮಕ್ಳು ಅಣ್ಣರಿಗೆ ಹೇಳಿದೆ. ಅವರು ನೋಡೋಣ ಅಂತಂದು ಒಂದು 3 ವರ್ಷ ಮುಂದೆ ಹೆಂಗೆ ತಳ್ಳಿದ್ರು. ಅದಾದ ನಂತರ 1 ಎಕರೆ ಅವರು ಆ್ಯಕ್ಚುಲಿ ಅವರೇ ತೊಗೋಬೇಕಂತ ಇದ್ದಿದ್ದು, ಅವರು ನಾವು ಅಲ್ವಿ ನೀನೇ ತೊಗೋ ಅಂತಂದು ಅದನ್ನು 1 ಎಕರೆ ನನಗೆ 3 ಎಕರೆ ಮಾರಿ ನಂಗೆ ಕೃಷಿ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಬಂದಮೇಲೆ 3 ಎಕರೆ ಮಾರಿ 1 ಎಕರೆ ಜಮೀನು ತೊಗೊಂಡೆ. ಇಲ್ಲಿಗೆ ರೇಟ್ ವ್ಯತ್ಯಾಸ ಆಯಿತು. ಅಲ್ಲಿ 2 ಲಕ್ಷ ಚಿಲ್ಲರಕ್ಕೆ 1 ಎಕರೆ ಬಂತು. ಅದನ್ನು ಅಷ್ಟು ಮಾರಿದರೆ ಇಲ್ಲಿ 1 ಎಕರೆ ಸಿಗ್ತಾರೆ. ಈಗ ಇದರಲ್ಲಿ ತೋಟಗಾರಿಕೆ ಬೆಳೆ ಮಾಡಿದ್ದೀನಿ. ಏನು ಓದಿದ್ದೀರಿ ನೀವು? ನಂದು 8ನೇ ಕ್ಲಾಸ್ ಆಗಿದೆ. ಕೃಷಿ ಬಗ್ಗೆ ಹೇಳೋಷ್ಟು ಏನೂ ಗೊತ್ತಿದ್ದಿಲ್ಲ. ಹಿಂಗೆ ರೈತರ ತೋಟಕ್ಕೆ ಹೋದಾಗೆ ಅವರಲ್ಲಿರೋ ಅನುಭವಗಳು, ಸಣ್ಣ ಪುಟ್ಟ ಅನುಭವಗಳನ್ನ ತಿಳ್ಕೊಂಡ್ಬಂದು ನಾನೀಗ ಮಾಡ್ತಾಯಿದ್ದೀನಿ. ಇಲ್ಲಿ ಕೃಷಿ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಈಗ 4 ವರ್ಷ ಆಯಿತು. 4 ವರ್ಷ. ಮನೆ ಕಟ್ಟಿದ್ರಿ ಇಲ್ಲೇ? ಒಂದು ಮನೆ. ಎಷ್ಟೆಲ್ಲ ಬೆಳೆದಿದ್ರಿ ಇಲ್ಲಿ? ಸುಮಾರಿದೆ ಸರ್. ಹತ್ತತ್ರ ಒಂದು 30 ವೆರೈಟಿ ತರಕಾರಿ ಬಂತು, ತೋಟಗಾರಿಕೆ ಬಂತು, 2 ಸೇರಿ ಒಂದು 30 ಥರದ್ದು ತರಕಾರಿ. ಸ್ವಲ್ಪ ತೋರಿಸ್ತೀರಾ ಏನೇನು ಬೆಳೆದಿರಿ ಅಂತ? ಇದೆ ಸರ್. ಇದು ಕಪ್ಪು ಅವರೇ ರೀ. ಗೊಂಚಲು ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಚತುರ್ಭುಜ ಅವರೇ ಅಂತ ಇದೆ. ಅದಲ್ಲದೆ ಇಲ್ಲಿ ಜಂಬುಣ್ಣಿ ಎಳೆ ಕೂಡ ಇದೆ. ಇದು 3 ವರ್ಷ ಆಯ್ತು ರೀ. 50 ಸರಿ ಒಟ್ಟು ಕಾಯಿ ಬಿಡ್ಬೋದು ಅದ್ರಿಗೆ. ಅದ್ರ ಜೊತೆಗೆ ಏಲಕ್ಕಿ ಬಾಳೆ ಇದೆ. ಎಷ್ಟು ಥರ ಬಾಳೆ ಇದೆ ನಿಮ್ಮಲ್ಲಿ? ಬಾಳೆ 4 ಥರ ಇದೆ. ಏಲಕ್ಕಿ ಬಾಳೆ ಇದೆ, ಜವರಿ ಇದೆ, ಆಮೇಲೆ G9 ಇದೆ. ಮರಗೆಣಸು ಹಾಕಿದಿರಿ? ಇದು ಅದ್ರ ಜೊತೆಗೆ ಈ ಬಳ್ಳಿ ಆಲೂಗಡ್ಡೆಗೆ ಸಪೋರ್ಟ್ ಇರಲಿ ಅಂದ್ಬಿಟ್ಟು ಮರಗೆಣಸು ಕೂಡ ಹಾಕಿದ್ದೀನಿ. ಅದ್ರ ಸಪೋರ್ಟಿಗೆ ಇದು ಅದ್ರ ಜೊತೆಗೆ ಬಳ್ಳಿ ಹಬ್ಬುತ್ತೆ ಅಂತ ಅಂದು. ಆ ಕಡೆಗೆ ಇದೆ ಬೇರೆ ಇನ್ನು ಕರಿ ಅರಶಿನ ಇದೆ. ಅಲ್ಲಿ ನೋಡಿ, ಮಾಮೂಲಿ ಅರಶಿನ ಇದೆ. ಮಲ್ಲಪ್ಪರೇ, ಇದೇನು ಇಷ್ಟುದ್ದ ಬೆಳೆಸ್ತಿರಲ್ಲ, ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಇದು ಬಳ್ಳಿ ಆಲೂಗಡ್ಡೆ ಅಂತಂದು. ಓಹೋ, ಟ್ರೀ ಪೊಟ್ಯಾಟೊ ಅಂತ. ಎಲ್ಲ ಗಡ್ಡೆ ಅದನ್ನ ನೆಲದಾಗ ಬಿಡುತ್ತೆ. ಇದು ಬಳ್ಳಿ ಒಳಗೆ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ. ನೋಡಿ, ಇಲ್ಲಿದೆ ನೋಡಿ. ಎಲ್ಲಿಂದ ತಂದ್ರಿ ಸರ್? ಮೈಸೂರಿಗೆ ಗಡ್ಡೆ ಮೇಳಕ್ಕೆ ಹೋದಾಗೆ ಒಂದು 2 ಗಡ್ಡೆ ತೊಗೊಂಡಿದ್ವಿ. ನಮ್ಮ ಆನಂದ್ ಪೇಟೆ ಕರ್ಕೊಂಡೋಗಿದ್ರೆ. ಇದು ಎಷ್ಟು ಬರ್ತದೆ ಇಳುವರಿ? ಈ ಸರಿ ನಾನು ಹೋದ ಸರಿ ಒಂದು 30 kg ಬಂತು. ಈ ಸರಿ ಹತ್ತತ್ರ ಒಂದು 2 ಕ್ವಿಂಟಲ್ವರೆಗೆ ಬಂದಿದೆ. ಮಾರಾಟ ಆಗ್ತಾ ಇದೆ. ನಾನು ಬೀಜಕ್ಕಂತ ಕೊಟ್ಟಿದ್ದೀನಿ. ಸುಮಾರು ಜನರಿಗೆ ಇದು 100 ರೂಪಾಯಿ ಒಂದು ಗಡ್ಡೆ, ಒಂದು ಸಸಿ ಥರ ನಾನು ಮಾರಾಟ ಮಾಡಿದ್ದೀನಿ. ಈ ಸರಿ ತುಂಬ ಬಂದಿದೆ. ಯಾವಾಗ ಹಾಕೋದು ಇದು 4ನೇ ತಿಂಗಳಲ್ಲಿ ನಾಟಿ ಮಾಡಬೇಕು. ಏಪ್ರಿಲಲ್ಲಿ? ಏಪ್ರಿಲಲ್ಲಿ. ಇಲ್ಲಾಂದ್ರೆ 3ನೇ ತಿಂಗಳು ಲಾಸ್ಟ್ ವಾರದಲ್ಲಿ ಹಾಕಬೇಕು. ಮಾರ್ಚ್ ಏಪ್ರಿಲ್ ಆತ ಮುಂಗಾರು ಗುಡುಗಿ ಮುಂಗಾರು ಏನು ಪ್ರಾರಂಭ ಆಗುತ್ತಲ್ರಿ, ಆ ಟೈಮ್ನಾಗ ಗುಡುಗಿದಾಗ ಮಾತ್ರ ಇದು ನಾಟಿಗೆ ಕಾಯಿ ಬರುತ್ತೆ. ಒಮ್ಮೆ ನಾಟಿ ಮಾಡಿದರೆ ಸುಮಾರು ವರ್ಷ ಇರುತ್ತೆ. ಇದು ಹೋದ ವರ್ಷ ನಾಟಿ ಮಾಡಿದ್ದು, ಒಳ್ಳೆ ನಾಟಿ ಮಾಡಿಲ್ರಿ. ಒಳ್ಳೆ ಮತ್ತೆ ರಿಟರ್ನ್ ಬಂದು ಈ ಥರ ಒಂದು ತುದಿ ಕಟ್ಟಿದ್ರೆ ಆಯಿತು. ಆಮೇಲೆ ನಾನು ಪ್ರೂನಿಂಗ್ ಮಾಡಿದ್ದೀನಿ ರೀ ಇದನ್ನು. ಸಸಿ ಹೆಂಗೆ ಚಿಗುರು ಬಂದಾಗಲಿ 12 ಡೈಲಿಗೊಮ್ಮೆ ಒಂದೊಂದು ಕಟ್ ಮಾಡ್ತಾ ಹೋದಾಗಲಿ ಈ ಥರ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ 10 kg ಬರಲ್ಲೇ 20 kg ಈ ಥರ ಒಂದು ಬರೋಂಥವು. ಮತ್ತು ಇಲ್ಲೆಲ್ಲ ಅರಿಶಿನ ಹಾಕಿ. ಆಮೇಲೆ ಇದು ಕರಿ ಅರಿಶಿನ ರೀ. ನಾವು ಹೋದ ಸರಿ ಒಂದು ಬೀಜಕ್ಕಂತ ಒಂದು 2 kg ತಂದಿದ್ದೆ. ಈ ಒಂದು 6-7 kg ಬಂತು. ಒಂದಿಷ್ಟು ಮಾರ್ಕೆಟಿಂಗ್ ಮಾಡಿ ಉಳಿದಿದ್ದನ್ನು ನಾನು ಬೀಜ ಮಾಡ್ಕೊಂಡು ಈ ಸರ ಒಂದು 40 kg ನಿರೀಕ್ಷೆ ಇದೆ ಈ ಸಾಲ. ಆಮೇಲೆ ಮಾಮೂಲಿ ಅರಿಶಿನ ಕೂಡ ಇದೆ ಮಾಡ್ಕೊಂಡಿದ್ದೀನಿ. ಇದು ಕೂಡು ಬಾಳೆ ಅಂದರೆ ಗುಂಪು ಬಾಳೆ ಪದ್ಧತಿ. ಅಂದರೆ ಒಂದೇ ಕಡೆ ಬಿಡುವಂಥದ್ದು 4 ಥರದ್ದು ನನ್ನ ತಲೆ ಈಗ ಕೂಡು ಬಾಳೆ ಪದ್ಧತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ರೀ. ಏಲಕ್ಕಿ ಬಾಳೆ ಇದೆ, G9 ಇದೆ, ಜವರಿ ಬಾಳೆ ಇದೆ, ಹಿಂಗೆ ಒಂದು 4-5 ಥರದ್ದು. ಆಮೇಲೆ ಇದು ಬಾಲಾಜಿ ತಲೆ ಲಿಂಬು ಕೂಡ ಇದೆ. ಒಂದು ಗಿಡ ಬಿಟ್ಟಿದ್ದಾರೆ ಅಲ್ಲಿ ಬಾಲಾಜಿ ಲಿಂಬಿದೆ. ಒಂದು 15 ಗಿಡ ಬಾಲಾಜಿ ಗಿಡ ಇದೆ. ಆಮೇಲೆ MNK ಗೋಲ್ಡು ಸೀತಾಫಲ ಇದೆ. ಆಮೇಲೆ ಒಂದು 50 ನುಗ್ಗೆ ಇದೆ ರೀ. ಹತ್ರ ಹೋಗೋಣ. ಈ ಕಡೆ ಇದು ಶಂಖಪುಷ್ಪದ ಬಗ್ಗೆ ಸ್ವಲ್ಪ ಹೇಳಿ. ಇದು ಒಳ್ಳೆ ಔಷಧಿ ಗಿಡ. ಇದು ಆಯುರ್ವೇದಿಕ್ ಅಂತ ಸಹಜವಾಗಿ ಬಂದಿದೆ. ಇದು ಬೀಜವನ್ನು ಹಿಡಿದಿಟ್ಕೊಳಕ್ಕೆ ಇದು ಒಂದು ಗಿಡ ಉಳಿಸ್ಕೊಂಡಿದ್ದೀನಿ. ಮಾರ್ಕೆಟಿಂಗಲ್ಲಿ ಹೆಂಗೆ ಮಾಡ್ತೀರಿ ಮಲ್ಲಪ್ಪ?
ಸರ್ ಸ್ವಲ್ಪ ಅಲ್ಪ ಸ್ವಲ್ಪ ಬರ್ತಾ ಇದೆ. ಈಗ ಪ್ರಾರಂಭ ಮಾಡಿದ್ದೇನೆ ಅಲ್ಪ ಸ್ವಲ್ಪ. ನಮ್ಮದು ಮಣ್ಣಿನೊಂದಿಗೆ ಮಾತುಕತೆ ಮತ್ತು ಹಸಿರಿನೊಂದಿಗೆ ಮಾತುಕತೆ ಪ್ರತಿ ತಿಂಗಳು ಆಗುತ್ತಲ್ಲ, ಅಲ್ಲಿ ನಾನು ನನ್ನಲ್ಲಿ ಬೆಳೆದಿರೋದನ್ನು ನಾನು ಅಲ್ಲಿ ತೊಗೊಂಡೋಗಿ ನೇರ ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ನಾನು ನೇರ ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ಆಮೇಲೆ ನನಗೆ ಗೊತ್ತಿರೋ ಒಂದಿಷ್ಟು ಗ್ರಾಹಕರು ಕೂಡ ಇದೆ. ನಾನು ನೇರವಾಗಿ ತೊಗೊಂಡೋಗಿ ಮನೆಗೆ ಕೂಡ ತಲುಪಂತ ಹೇಳ್ತಾ ಇದ್ದೀನಿ. ನೀವು ಎಲ್ಲೂ ಮಾರ್ಕೆಟ್ಗೆ ಹಾಕೋದೇ? ಎಲ್ಲಿ ಮಾರ್ಕೆಟ್ಗೆ ಹಾಕೋಲ್ಲ. ನಾನು ಇಲ್ಲಿ ಬೆಳೆದಿರೋದನ್ನು ಯಾವುದೂ ಮಾರ್ಕೆಟ್ಗೆ ಹಾಕೋದಿಲ್ಲ. ನಾನು ನೇರವಾಗಿ ತೊಗೊಂಡು ಹೋಗ್ತೇನೆ. ಏನು ತೊಗೊಂಡು ಹೋಗ್ತೀರಿ? ನಂದು ಎಕ್ಸೆಲ್ ಸೂಪರ್ ಇದೆ, ಅದರಲ್ಲಿ ತೊಗೊಂಡೋಗಿ ನಾನು ಮಾರ್ಕೆಟಿಂಗ್ ಮಾಡಿ. ಆಮೇಲೆ ನಂದು ಹೋಗಿರೋ ಚಾರ್ಜ್ ಕೂಡ ಅವ್ರು ಕೊಡ್ತಾರೆ. ಹಾಂ, ನಾನು ಕೇಳಿದ್ರೆ ಕೊಡ್ತಾರೆ, ಯಾರು ಇಲ್ಲ ಅನ್ನೋದಂತ. ಸ್ವಲ್ಪ ನುಗ್ಗೆ ಹತ್ರ ಸ್ವಲ್ಪ ಇದು ನೀರಿನ ವ್ಯವಸ್ಥೆ ಹೆಂಗೆ ಮಲ್ಲಪ್ಪರ? ಸರ್ 3/4 ಇಂಚು ನೀರಿದೆ. ಬೋರ್ ಹಾಕ್ಸಿದೆ, ನೀರು ಬೀಳಲಿಲ್ಲ ಪ್ರಾರಂಭದಲ್ಲಿ. ಒಂದು ತಿಂಗಳು ಒಪ್ಪತ್ತು ಬಿಟ್ಟು ಬೋರ್ ಹಾಕಿ 1 ತಿಂಗಳು ಒಪ್ಪತ್ತು ಬಿಟ್ಟು ಆದಮೇಲೆ ಬೋರ್ ಒಳಗೆ ಒಂದು 2 ಕಲ್ಲು ಒಕ್ಕಟ್ಟು ನೋಡಿದೆ. ನೀರು ಒಂದು ಸ್ವಲ್ಪ ಸೌಂಡ್ ಬಂತು. ಅದಾದಮೇಲೆ ನೀರು ಬಾಡಿಗೆ ಮೋಟರ್ ತೊಗೊಂಬಂದು 1 ತಿಂಗಳು 20 ಹಚ್ಚಿ ನೋಡಿದೆ. ಅದು 200 ಲೀಟ್ರ್ 300 ಲೀಟ್ರ್ ಈ ಥರ ಒಯ್ಯಕೈತೆ. ಅದೊಂದು ಏನೋ ಒಂದು ಭರವಸೆ ಬಂತು, ನೋಡೋಣ ಹೆಂಗೆ ಹಾಕೋಗ್ಬೇಕಂತ. ಒಬ್ಬರು ಮೇಸ್ತ್ರಿಯವ್ರನ್ನ ಸಂಪರ್ಕ ಮಾಡಿದಾಗ ಅವರೆಲ್ಲ 1 HP ಇಲ್ಲ 2 HP ಮೋಟ್ರ್ ಹಾಕಿ ಅದು ಕರೆಂಟ್ ನಿರಂತರವಾಗಿ ಆಗುತ್ತೆ ಅಂತಂದು ಹೇಳಿದರು. ಅದಾದಮೇಲೆ ಒಂದು 2 HP ಮೋಟರ್ ತಂದು ಹಾಕಿದೆ. ಈಗ 3/4 ಇಂಚು ನೀರು ಕಂಟಿನ್ಯೂ ಹೋಗ್ತಾ ಇದೆ. ಪೂರ್ತಿ ಎಲ್ಲ ಗಿಡಗಳಿಗೆ ಆಗುತ್ತೆ. ಎಲ್ಲ ಡ್ರಿಪ್ ಮಾಡಿಬಿಟ್ಟು ಎಲ್ಲ ಡ್ರಿಪ್ ಸಿಸ್ಟಮ್ಗೆ ಮಾಡಿದ್ದೀನಿ. 3/4 ಇಂಚ್ ನೀರಲ್ಲಿ ನಾನೀಗ 36 ಗಂಟೆ ನಾನು ಎಲ್ಲ ಗಿಡಗಳಿಗೆ ಈ ಥರ ಮಲ್ಚಿಂಗ್ ನೋಡ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಹೇಳಿ, ಇದು ಸ್ವಲ್ಪ ಬೆಂಕಿ ಸಮಸ್ಯೆ ಬಂದರೆ ಹೆಂಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಿ? ಬೆಂಕಿ ಇಲ್ಲಿ ನಾವಾಗಲೇ ಹಾಕಿದರೆ ಬೆಂಕಿ ರೀ, ಇಲ್ಲಾಂದರೆ ಬೆಂಕಿ ಏನು ಅವಶ್ಯಕತೆ. ನಾನು ನೀರು ಬಿಟ್ಟರೆ ಈಗ ಬೇಗ ಬಿಸಿಲು ಬಂದರೆ ಅದು ತೇವಾಂಶ ಹಾರಬಾರ್ದನ್ನೋ ದೃಷ್ಟಿಯಿಂದ ನಾವು ಸಹಜವಾಗಿ ಮಲ್ಚಿಂಗ್ ಮಾಡ್ತೀವಿ. ಅಲ್ಲ ತುಂಬ ಆಗಿದೆ. ಆಮೇಲೆ ಅದು ಗೊಬ್ಬರ ಕೂಡ ಆಗುತ್ತೆ ಸರ್. ಅದು ಗೊಬ್ಬರ ಕೂಡ ಆಗುತ್ತೆ. ಈ ಗೊರ್ಲಿ ಹುಳ ಎಲ್ಲ ತಿಂದಾಕಿಬಿಡುತ್ತೆ ರೀ. ನಾವು ಗೊಬ್ಬರ ಕೊಡೋದೇ ಬೇಕಾಗಿಲ್ಲ. ಈ ನುಗ್ಗೆ ತುಂಬ ಹಾಕಿದಿರಿ, ಇದರ ಏನು ನುಗ್ಗೆ ಹಾಕಿರೋ ಉದ್ದೇಶ ಏನಂದರೆ, ನಾನು ನಾಟಿ ಪಪ್ಪಾಯ ಹಾಕಿದ್ದೀರಿ. ಈ ನುಗ್ಗೆ ಹಾಕಿರೋ ಉದ್ದೇಶ ಏನಂದರೆ, ನನಗೆ ನಾಟಿ ಕೋಳಿಗೆ ನಾನು ಬಂದೆ. ಹಾಂ, ತುಂಬ ಎಷ್ಟಿದಾವೆ ಗಿಡಗಳು? ಒಂದು 60 ಸಸಿ ಇದೆ ರೀ. 2 ಸಾಲ ಹಚ್ಚಿದ್ದೀನಿ. ಆ ಕಡೆಗೆ 30 ಇದೆ, ಈ ಕಡೆ 30 ಇದೆ. ಈ ಕೋಳಿಗೆ ಜವಾರಿ ಕೋಳಿಗಳು ಸಾಕ್ಬೇಕಾದ್ರೆ ನೆರಳು ಬೇಕು ರೀ, ಇಲ್ಲ ಯಾಕಂದರೆ ಪಕ್ಷಿಗಳ ಕಾಟ ರೀ. ಹದ್ದು ಇಲ್ಲ ಕಾಗೆ ಈ ಥರ ಮರಿಗಳು ಜೋಪಾನ ಮಾಡ್ಬೇಕಾದ್ರೆ ಈ ಥರ ಮರಿ ಇತ್ತಂದರೆ ಸಡನ್ಲಿ ಗಿಡದ ಬುಡಕ್ಕೆ ಹೋಗ್ಕೊಂತವ್ರೆ, ಡೈರೆಕ್ಟಾಗಿ ಬಂದು ಹಿಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ಈ ನುಗ್ಗೆ ಹಾಕೊಂಡಿರೋದು. ಆಮೇಲೆ ಇದ್ರ ಜೊತೆಗೆ ನನಗೆ ಬೆಳೆ ಕೂಡ ಬರುತ್ತೆ, ಕಾಯಿ ಬರ್ತದೆ, ಬೆಳೆನೂ ಬರುತ್ತೆ. ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಒಳ್ಳೆ ಸೇಫ್ಟಿಯಿಂದ ರಕ್ಷಣೆ, ಅವಕ್ಕೆ ನೆರಳು ಮತ್ತು ಈ ಎಲೆ ಬಿದ್ದಿದ್ದು ಆಹಾರ ರೀ. ಒಳ್ಳೆ ಒಂದು ಕಡೆ ಕಲ್ತ್ರಿ ಇದೆಲ್ಲ. ಒಬ್ಬ ರೈತರ ತೋಟಕ್ಕೆ ಹೋದಾಗೆ ನೋಡಿ ಬಂದಿದ್ದಾರೆ. ಅವರು ಈ ಥರ ಸಲಹೆ ಕೊಟ್ಟರು. ಅದನ್ನು ನಾನು ಯಾಕೆ ಮಾಡಬಾರ್ದು ಅನ್ನೋ ನಾವು ಮಾಡ್ಕೊಂಡಿದ್ದೆ. ಮತ್ತು ಇದೇನು ಇದು ಅವರೇ? ಇದು ಚತುರ್ಭುಜಿ ಅವರಿ ಅಂತಂದು 4 ಮುಖದ ಅವರಿ. 4 ಥರ ಕಂಬದ ಥರ ಇದೆ ರೀ. ಒಂದು ಕಾಯಲ್ಲಿ ಸುಮಾರು ಒಂದು 8 ರಿಂದ 9 ಕಾಯಿ ಬರುತ್ತೆ. ಬೆಳೆದಿದ್ದಾಗ ಕಾಯಿ ಸಮೇತ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅದಾದ್ಮೇಲೆ ಒಣಗಿದ ಮೇಲೆ ಮೌಲ್ಯವರ್ಧನೆ ಮಾಡ್ಕೊಂಡು ಕಾಳು ನಾವು ಹೆಂಗೆ ಹೆಸರು ಕಾಳು ಅಲಸಂದಿ ಕಾಳು ಹೆಂಗೆ ನಾವು ನೆನೆಸಿ ಪಲ್ಯ ಮಾಡ್ತೀವಲ್ಲ ರೀ, ಆ ಥರ ವಿಂಗಡ್ ಬೀನ್ಸ್ ಅಂತ ಸುಮಾರು ಬಂದು ಹೋದ ಸರಿ ಒಂದು 10 kg ಬಂತಿದ್ದು. ಹೌದಾ? 10 kg ಬಂತು. ಈ ಸರಿ ಒಂದು ಸ್ವಲ್ಪ ಭಾರ ವಜ್ಜೆ ತಡಲಾರ್ದ ಗೂಟ ಎಲ್ಲ ಮುರ್ಕೊಂಡ್ಬಿದ್ದು ನೆಲಕ್ಕೆ ಬಿದ್ದು. ನುಗ್ಗೆದಂತೂ ನಮಗೆ ಭಾರಿ ಖುಷಿ ಆಯಿತು ನಿಮ್ಮ ಐಡಿಯಾ. ಈ ಕಡೆ ಬಂದರೆ ಸ್ವಲ್ಪ ಬೇರೆ ಬೇರೆ ಬೆಳೆ ಕಾಣ್ತಾ ಇದೆ. ಈಗ ಮುಸ್ಕಿನ ಜೋಳ ಇದೆ, ಇಲ್ಲಿ ಮಾವು ಹಾಕಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಮತ್ತು ಮೆಣಸಂತೂ ತುಂಬ ಇದೆ. ಆ ನೀರಿನ ಕೊರತೆ ಇರೋದ್ರಿಂದ ನಾನು ಒಂದು 5 ರಿಂದ 6 ಗಂಟೆ ಮಾತ್ರ ಬೇರೆದಾರ ನೀರು ತೊಗೊಂಡು ಪ್ರಾರಂಭ ಮಾಡಿದ್ದೆ. ಆ ನೀರು ನಂದು ಬಂದಾದಮೇಲೆ ಆಚೆಗೆ ಮೊದಲೇ ಶುರು ಮಾಡಿದ್ದು. ಆ ನೀರಿಂದು ನನಗೆ ಭರವಸೆ ಆದಮೇಲೆ ನಾನು ಈಗ ಇದು ಯಾವುದ್ರಿ ಕೇಸರ್ ಮಾವು ಒಂದು 60 ಕೇಸರ್ ಇದೆ. ಆ ಕೇಸರಿಂದ ಗಿಡದಿಂದ ಗಿಡಕ್ಕೆ 20, ಸಾಲಿಂದ ಸಾಲಿಗೆ 20 ಇದೆ. ಗಿಡದಿಂದ ಗಿಡಕ್ಕೆ 20, ಸಾಲಿಂದ ಅದ್ರ ಮಧ್ಯೆ 2 ಅಂಜೂರ ಮಾಡಿದ್ದೀನಿ ರೀ. 6 ಫುಟ್ಗೆ ಒಂದು ಅಂಜೂರ ಹಚ್ಕೊಂಡಿದ್ದೀನಿ. 6 ಫುಟ್ಗೆ ಒಂದು ಅಂಜೂರ ಹಚ್ಕೊಂಡಿದ್ದೀನಿ. ಅದ್ರ ಮಧ್ಯೆ ಮತ್ತೆ 8 ಫುಟ್ಗೊಂದು ತೈವಾನ್ ರೀ, ರೆಡ್ ಗೋಲ್ಡ್ ತೈವಾನ್ ಪ್ಯಾರ್ಲ ಮಾಡಿದ್ದೀನಿ. 20 ಫುಟ್ಗೊಂದು ಅದು ಪ್ಯಾರ್ಲ ಇದೆ ರೀ. 2 ಮಾವಿನ ಮಧ್ಯೆ ಒಂದು ಪ್ಯಾರ್ಲ ಗಿಡ ರೀ. ಅದ್ರ ಮಧ್ಯೆ 2 ಡ್ರಿಪ್ ಎಳೆದಿದ್ದೀನಿ. ಮೆಣಸಿಕಾಯಿ ಹಾಕಿದ್ದೀನಿ ರೀ, ಒಣ ಮೆಣಸಿಕಾಯಿ ಹಾಕಿದ್ದೀನಿ. ಆಮೇಲೆ ಉಳ್ಳಾಗಡ್ಡಿ ಇದೆ, ಆಮೇಲೆ ಟೊಮೊಟೊ ಇದೆ, ಪುಂಡಿ ಇದೆ, ಹೀರೆ ಇದೆ, ಹೂವು ಹಾಕಿದ್ದೀನಿ. ಆಮೇಲೆ ಚೆಂಡು ಹೂವು ಹಾಕಿದ್ದೆ, ಚೆಂಡು ಹೂವು ಕೂಡ ಬಂತು ರೀ. ರಾಜಗಿರಿ ಇದೆ. ಆಮೇಲೆ ಮೆಕ್ಕೆಜೋಳ, ಕೆಂಪು ರೆಡ್ ಮೆಕ್ಕೆಜೋಳ ಇದೆ. ಅದ್ರ ಜೊತೆಗೆ ಒಂದು 5 ವೆರೈಟಿ ಮೆಣಸಿನಕಾಯಿ ಇದೆ, ಜವಾರಿ ದೇಸಿ. ಇದೇನು ಕಡ್ಡಿ ಹಿಂಗಿದೆಯಲ್ಲ ಮಲ್ಲಪ್ಪ? ಪೂರ ಕಡ್ಡಿಕಾಯಿ ರೀ ಇದು. ಸುಮಾರಿಂದ
6ರಿಂದ 7 ಇಂಚುವರೆಗೆ ಇದು ಕಾಯಿ ಬರುತ್ತೆ, ಪೂರ ಕಡ್ಡಿಕಾಯಿ ರೀ. ತುಂಬಾ ಕಾಯಿ ಬಿಡುತ್ತೆ. ಇದಕ್ಕೆ ನಾವೇನು ಬಳಕೆ ಮಾಡಿಲ್ಲ ಜಾಸ್ತಿ. ಜೀವಾಮೃತ ಒಂದು ಕೊಡ್ತಾ ಇದೀವಿ 15 ದಿನಕ್ಕೆ 20 ದಿನಕ್ಕೊಮ್ಮೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಗೊಬ್ಬರದೇನು ಅಂತೇಳಿ. ಸ್ಥಳದಿಂದ ತಂದಿದ್ದು ನಮ್ಮ ಆನಂದ್ ತೀರ್ಥ ಪ್ಯಾಟಿ ಸರ್ ಇದನ್ನ ತಂದು ಕೊಟ್ಟರು. ಇದನ್ನ ಏನಾರು ಮಾಡಿ ಬೀಜ ಹಿಡಿಬೇಕಂತ ಅಂದ್ರು. ನಾನು 8ರಿಂದ 10 ಸಸಿ ಬಂದಿತ್ತು. ನಾನು ಏನೋ ಒಂದು ಮಾಡಕ್ ಹೋಗಿ ಗಂಜಲ ಮತ್ತೆ ನೀರು ಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಯೂರಿಯಾ ರೂಪದಲ್ಲಿ ಕೊಡೋಣ ಅಂತ ಏನೋ ಹಾಕಿದೆ. ಅದು ಏನಾಯ್ತು, ಯೂರಿಯಾದ್ದು ಪವರ್ ಜಾಸ್ತಿ, ಗಂಜಲದ್ದು ಪವರ್ ಜಾಸ್ತಿ ಆಗಿ 8 ಗಿಡ ಸುಟ್ಟೋಗಿ ಇದು 1 ಗಿಡ ಉಳ್ಕೊಂಡಿದೆ. ಇದು 1 ಗಿಡನೂ ತುಂಬ ಚೆನ್ನಾಗಿ ಕಾಯಿ ಬಂದಿದೆ. ಈಗ ಒಳ್ಳೆ ಬೀಜ ಮಾಡ್ಕೊಂಡು ಒಳ್ಳೆ ಇದು ನಮ್ಮ ವಿಡಿಯೋ ಮಾಡೋರು, ವಿಡಿಯೋ ನೋಡ್ತಿರೋಂಥವ್ರು ಒಂದು ತಿಳ್ಕೊಳ್ಳಿ, ಇದು ಗಂಜಲದ ಪ್ರಮಾಣ ಜಾಸ್ತಿ ಆದರೂ ಕೂಡ ಈ ಥರ ಗಿಡಗಳಿಗೆ ಸಮಸ್ಯೆ ಆಗುತ್ತೆ. ಗಂಜಲದಲ್ಲಿ ಸಾರ್ವಜನಿಕ ಇರೋದ್ರಿಂದ ಮಲ್ಲಪ್ಪರ ಕೃಷಿನಲ್ಲಿ ಅದೊಂದು ಕಲಿಕೆ ನಾವು. ಅದೇ ಇನ್ನು ಬೇರೆ ಬೇರೆ ಯಾವ ಥರ ಇದೆ ಮೆಣಸಿನ್ಕಾಯಿ? ಇದು ಒಂದಿದೆ, ಇದು ಒಂದು ಕರೆ ಮೆಣಸಿನ್ಕಾಯಿ ರೀ. ಇವಾಗ ಹಣ್ಣು ಥರ ಇದೆ. ಹಾಂ, ದ್ರಾಕ್ಷಿ ಟೈಪ್ ಇದೆ ರೀ ಇದು. ಕರೆ ದ್ರಾಕ್ಷಿ ಟೈಪ್ ಇದೆ. ಅದ್ರ ಹೆಸರೇ ನೋಡಿ, ಬ್ಲ್ಯಾಕ್ ಗ್ರೇಪ್ ಚಿಲ್ಲಿ ಅಂತ. ಕಪ್ಪು ದ್ರಾಕ್ಷಿ ಥರ ಇರುವಂಥದ್ದು. ತುಂಬ ಖಾರ ಇರುತ್ತೆ, ತುಂಬ ಖಾರ ಇರುತ್ತೆ. ಒಂದು 4 ಕಾಯಿ ಹಾಕಿದರೆ ಸಾಕು, ಬೇಕಾದಷ್ಟು ಅಡಿಗೆ ಟೇಸ್ಟ್ ಆಗುತ್ತೆ. ಒಟ್ಟು ಎಷ್ಟು ಬೆಳೆ ಇದೆ ಮಲ್ಲಪ್ಪರ ಇಡೀ ನಿಮ್ಮ ತೋಟದಲ್ಲಿ 30 ಗುಂಟಿನಲ್ಲಿ? ಎಷ್ಟು ಥರ ಬೆಳೆ ಇದೆ? ಹತ್ತತ್ರ ಒಂದು 30ರಿಂದ 35 ಥರದ್ದಿದೆ. ಇದು ಜವರಿ ತೊಗರಿ ನೋಡಿ, ಕೆಂಪು ತೊಗರಿ ಇದೆ. ತುಂಬ ಬಿಟ್ಟಿದೆ. ಒಂದೇ ಒಂದು ಗಿಡ ಇದು. ಸುಮಾರು ಒಂದು 1000ರಿಂದ 1500 ಕಾಯಿ ಇದೆ ಇದರಲ್ಲಿ. ಹತ್ತತ್ರ ಇರೋದು ಒಳ್ಳೆ ಹೂವು ಇದೆ. ಅಂದರೆ ಈ 36 ಗುಂಟೆಯಲ್ಲಿ ನೀವು ಸುಮಾರು ನಿಮ್ಮೊಂದು 40 ರೀತಿ ಬೆಳೆ ಇದೆ. ಬೆಳೆ ಇದೆ. ಹಣ್ಣು, ತರಕಾರಿ, ಗೆಡ್ಡೆ ಎಲ್ಲ ಸೇರಿ ಎಲ್ಲ ಇದೆ ನಿಮ್ಮಲ್ಲಿ. ಎಲ್ಲ ಇದೆ. ಹಣ್ಣಿದೆ, ತರಕಾರಿ ಇದೆ, ಗೆಡ್ಡೆ ಇದೆ, ಇದೆ. ಆಮೇಲೆ ಆಹಾರ ಬೆಳೆಗಳಿದ್ದಾವೆ. ಆಮೇಲೆ ಕೋಳಿ ಸಾಕಾಣಿಕೆ ಮಾಡಿದಿರಿ, ಹರಳು ಹಾಕಿದಿರಿ. ಭಾಳ ಖುಷಿ ಆಗ್ತದೆ. ಮತ್ತು ಇವು ನೀರಿನ ವ್ಯವಸ್ಥೆ ಆಯ್ತಲ್ಲ, ಇದಕ್ಕೆಲ್ಲ ಗೊಬ್ಬರ ಏನೇನು ಕೊಡ್ತೀವಿ ಬೆಳೆಗಳಿಗೆ? ಇದಕ್ಕೆ ನಾವು 15 ದಿನಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ ಜೀವಾಮೃತವನ್ನು ಕೊಡ್ತಾ ಇದ್ದೀನಿ ರೀ. ನಾನು ಕೀಟಬಾಧೆಗಳ ರಕ್ಷಣೆಗೋಸ್ಕರ ಏನು ಮಾಡಿದೆ ಅಂದರೆ ಚೆಂಡು ಹೂವು ಹಚ್ಚಿದ್ರಿ. 2 ಫೂಟಿಗೊಂದು ಚೆಂಡು ಹೂವು, ಮಧ್ಯೆ 1 ಫೂಟಿಗೊಂದು ಮುಲ್ಲಂಗಿ ನಾಟಿ ಮಾಡಿದ್ದೆ. ನಾನು ಇಲ್ಲಿ ತನಕ ಆದರೂ ಯಾವುದೂ ಒಂದು ಸ್ಪ್ರೇ ಯಾವುದು ಹೊಡೆದಿಲ್ಲ. ಬೇವಿನ ಎಣ್ಣೆ ಅಂತ ಇದ್ದರೂ ಕೂಡ ಅದನ್ನು ಕೂಡ ಸ್ಪ್ರೇ ಹೊಡೆದು. ನಮಗೆ ಒಂದು ಲಾಭ ಏನಂದರೆ ಚೆಂಡು ಹೂವು ಮತ್ತು ಮುಲ್ಲಂಗಿ ರೋಗ ತಡೆಗಟ್ಟುತ್ತೆ. ನಮ್ಮ ಮೇನು ಬೆಳೆಗಳಿಗೆ ಅದು ಬರಲಾರ್ದಂಗೆ ತುಂಬ ಕಾಯಿ ಚೆನ್ನಾಗಿ ಬಂದಿದೆ. ಹತ್ತತ್ರ ನನಗೊಂದು 70 kg ಕಾಯಿ ಬಂದಿದೆ. ಒಣಮೆಣಸಿಗೆ ಕಾಯಿ ಬಂದಿದೆ. ಇದು ಮಸಾರಿ ಮಣ್ಣ? ಇದು ಬಿಳಿ ಮಸಾರಿ ರೀ. ಬಿಳಿ ಮಸಾರಿ ರೀ. ಒಳ್ಳೆಯದು. ಭೂಮಿ ಒಳ್ಳೆಯದು ರೀ. ಈಗ ನೀವು ಮನೆ ಬಳಕೆಗೆ ಎಲ್ಲ ಮಾಡಿಕೊಂಡು ಎಷ್ಟು ದುಡಿಮೆ ಮಾಡ್ತೀರಿ ತಿಂಗಳಿಗೆ ಅಂದಾಜು? ತಿಂಗಳಿಗೆ ನನಗೆ ಈ ತೋಟದಿಂದ ಮತ್ತು ಜೇನು ಕೃಷಿಯಿಂದ ಎರಡೂ ಸೇರಿ ಹತ್ತತ್ರ ನನಗೊಂದು ತಿಂಗಳಿಗೊಂದು 10ರಿಂದ 15 ಸಾವಿರ ರೂಪಾಯಿ ನನಗೆ ಆದಾಯ ಬರ್ತಾ ಇದೆ. ನನ್ನ ಮನೆ ಖರ್ಚು. ಮನೇಲಿ ನಮ್ಮ ತಾಯಿ, ನಮ್ಮ ಹೆಣ್ಮಕ್ಳು, ನಮ್ಮ ಮಗ, ಮಗ ನೀನು ಶಾಲೆ ಹೋಗ್ತಾ ಇದ್ದೀನಿ. 1ನೇ ಕ್ಲಾಸ್ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಈ ಕೃಷಿ ಬದುಕನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿ ಇದೆಯಾ? ಖುಷಿ ಇದೆ ಸರ್, ತೃಪ್ತಿ ಇದೆ, ಅದೇ ನೆಮ್ಮದಿ ಇದೆ. ಕೃಷಿಯಲ್ಲಿ ನೆಮ್ಮದಿ ಇಲ್ಲ ಅಂತಿದ್ದಾರೆ. ನಾವು ನೆಮ್ಮದಿ ಕಂಡುಕೊಂಡಿದ್ದೀವಿ. ಅಂದರೆ ಸ್ವಲ್ಪ ನೀರಲ್ಲಿ ನೀವು ಸಂಪೂರ್ಣವಾಗಿ ಸಾವಯವನ್ನೇ ಮಾಡ್ತಾ 36 ಗುಂಟಿನಲ್ಲಿ ನೇರ ಮಾರುಕಟ್ಟೆ ಮಾಡ್ತಾ ಹೆಂಗೆ ಒಬ್ಬ ಕೃಷಿಕ ಬದುಕು ಕಟ್ಕೋಬೋದು ಅಂತ ಒಳ್ಳೆ ಮಾದರಿಯಾಗಿದ್ದೀರಿ. ಭಾಳ ಖುಷಿ ಆಯ್ತು ನಮಗಂತೂ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಒಂದು ಸ್ವಲ್ಪ ಬಿಸಿಲು ಜಾಸ್ತಿನೇ ಈ ಪ್ರದೇಶ. ಇಂಥ ಕಡೆ ಕೂಡ ನಮ್ಮ ಮಲ್ಲಪ್ಪನಂಥವರು ನಮಗೆ ಕೃಷಿಗೆ ಒಂದು ಭರವಸೆ. ಅಂಥವ್ರನ್ನ ನೋಡಿ ನಾವೆಲ್ಲರೂ ಕೂಡ ಈ ಕೃಷಿ ಮೇಲೆ, ಮುಂದಿನ ಭವಿಷ್ಯದ ಕೃಷಿಕರ ಮೇಲೆ ಒಂದು ಭರವಸೆ ಇಟ್ಕೋಬೋದು. ಅವ್ರ ತೋಟ ನೋಡೋಕ್ಕೆ ನಮಗೆ ಒಂದು ದೊಡ್ಡ ಖುಷಿ ಆಗ್ತದೆ. ಹಾಗಾಗಿ ನಮ್ಮ ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ಯುವಕರು, ಕೃಷಿಕರು, ಕೃಷಿಗೆ ಬರ್ತಾ ಇರೋಂಥವ್ರು ಬೆಳೆ ವೈವಿಧ್ಯತೆಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು, ನೇರ ಮಾರುಕಟ್ಟೆ ಮಾಡಬೇಕು. ಅಂಥದಕ್ಕೆ ನಮ್ಮ ಈ ಕೃಷಿ ಪ್ರೊಫೆಸರ್ ಈಗ ಮಲ್ಲಪ್ಪ ಅವರು, ಅವರ ಅನುಭವ ದೊಡ್ಡ ಪಾಠ.